ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಗಣಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಇವತ್ತೊಂದು ಬಂದುಬಿಟ್ಟು ಹೊಸ ಒಂದು ಸ್ಕಾಲರ್ಶಿಪ್ಪು. ಈಗಾಗಲೇ ನಿಮಗೆ HDFC ಹೇಳಿದ್ದೆ, LIC ಹೇಳಿದೆ. ಈಗ ಮತ್ತೊಂದು ಇನ್ನೊಂದು ಇದು ಕೂಡ ಓಕೆ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಇರತಕ್ಕಂಥದ್ದು ಕೋತಕ್ ಕನ್ಯಾ ಅಂತ ಸ್ಕಾಲರ್ಶಿಪ್ ಗಾಳಿ ಕೇಳಿರ್ತಾರೆ. ಕೋತಕ್ ಕನ್ಯಾದವರು ಡಿಫ್ರೆಂಟಾಗಿ ಕೊಡ್ತಾ ಹೋಗ್ತಾರೆ. ಈಗ ಲಾಸ್ಟ್ ಡೇಟ್ ಬಂದುಬಿಟ್ಟು BComದವ್ರಿಗೆ ಮಹಾರಾಷ್ಟ್ರ ಮತ್ತು ಇನ್ನೊಂದು ಸ್ಟೇಟ್, ಓಕೆ 2 ಸ್ಟೇಟ್ ಅವ್ರಿಗೆ ಇದೆ. ಆ್ಯಂಡ್ ಸೆಪ್ಟೆಂಬರ್ 30 ಕೂಡ ಇನ್ನೊಂದು ಸ್ಕಾಲರ್ಶಿಪ್ ಅವರೇ ಕೋತಕ್ ಕನ್ಯಾದವರೇ ಕೊಡ್ತಾಯಿದ್ದಾರೆ. ಲೈಕ್ ಇಲ್ಲೊಂದು ಬೇರೆ ಒಂದು ಆಳೆ ರಿಸಲ್ಟ್ ಕೂಡ ಬಂದಿದೆ ನೋಡಿ. ಕೋತಕ್ ಜೂನಿಯರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಅವರೇ ಕೊಟ್ಟಿರ್ತಕ್ಕಂಥದ್ದು 1000 ಸ್ಟೂಡೆಂಟಿಗೆ ಕೊಟ್ಟಿದ್ರು. ಇದೇ ರೀತಿಯಾಗಿ ಏನಪ್ಪ ಅಂದರೆ ಭಾಳ ಕೊಡ್ತಾ ಇರ್ತಾರೆ ಅವರು ಬೇರೆ ಬೇರೆ ರೀತಿಯಾಗಿ. ಈಗಲೂ ಕೂಡ ಓಕೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಈಗ ನಾನು ಹೇಳಕ್ಕೆ ಹೋಗ್ತಾ ಇರೋದು ಇದು ಕೂಡ ಅವ್ರದ್ದೇ ಕೋತಕ್ ಕನ್ಯಾ ಸ್ಕಾಲರ್ಶಿಪ್ 2025-26 ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್. ಓಕೆ, ಇದು ಒಂದು ಬೇರೆ ಥರದ್ದು ಅವರೇ ಕೊಡ್ತಾರೆ, ಬಟ್ ಡಿಫ್ರೆಂಟಾಗಿ ಹೋಗುತ್ತೆ ಇದು. ಓಕೆ, ಇದಕ್ಕೆ ಎಲಿಜಿಬಿಲಿಟಿ ಏನಿದೆ, ಬೆನಿಫಿಟ್ಸ್ ಏನಂತ ತಿಳ್ಕೊಳ್ತಾ ಹೋಗ್ಬಿಟ್ರೆ, ಫಸ್ಟ್ ಆಫ್ ಆಲ್ ನೋಡಿ ಎಲಿಜಿಬಿಲಿಟಿ ಬಂದುಬಿಟ್ಟು ಓಪನ್ ಫಾರ್ ಮೆರಿಟೋರಿಯಸ್ ಗರ್ಲ್ ಸ್ಟೂಡೆಂಟ್ ಓನ್ಲಿ. ಯಾರಂತಂದರೆ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಹುಡುಗಿಯರಿಗೆ ಮಾತ್ರ ಬರ್ತದೆ, ಯಾವುದೇ ರೀತಿ ಹುಡುಗರಿಗೆ ಬರಲ್ಲ. ಓಕೆ, ಆ್ಯಂಡ್ ಲಾಸ್ಟ್ ಡೇಟ್ ಕೂಡ ಸೆಪ್ಟೆಂಬರ್ 30 ಇದೆ 2025. ಓಕೆ, ಇನ್ನೊಂದು ಕೂಡ ಸ್ಕಾಲರ್ಶಿಪ್ ಹೇಳಿದೆ ನಾನು ಎಸ್ಪೆಷಲಿ ಸಪ್ರೇಟಾಗಿ ಮಹಾರಾಷ್ಟ್ರ ಮತ್ತು ತೆಲಂಗಾಣದವ್ರಿಗೆ ಇದೇ ಸ್ಕಾಲರ್ಶಿಪ್ ಅವರು ಅಂದರೆ ಇವರೇ ಕಂಪ್ನಿ ಕಡೆಯಿಂದ ಆ ಒಂದು ಸ್ಟೇಟ್ಗೆ ಮಾತ್ರ ಕೊಡ್ತಿದ್ದಾರೆ. ಅದು ನಾಳೆ ಲಾಸ್ಟ್ ಡೇಟ್ ಇದೆ. ಇದು ಓಪನ್ ಇಂಡಿಯಾ ಅಂತಂದರೆ ಇಡೀ ಇಂಡಿಯಾದಲ್ಲಿ ಬರ್ತಕ್ಕಂಥದ್ದು ಓನ್ಲಿ ಗರ್ಲ್ಸ್ಗೆ. ಇನ್ ಕೇಸ್ ಬಾಯ್ಸ್ ನೋಡುತ್ತಂದರೆ ಎಕ್ಸಿಟ್ ಆಗಿಬಿಡಿ ಈಗಲೇ ಇದನ್ನ. ಓಕೆ ಸರಿ, ಈಗ ಸೆಪ್ಟೆಂಬರ್ 30 ಲಾಸ್ಟ್ ಡೇಟ್ ಇದೆ. ಸೊ ಹಂಗಾಗಿ ಅಪ್ಲೈ ಮಾಡ್ತೀರ ಅನ್ನೋದಂತಂದರೆ ನೆಕ್ಸ್ಟ್ ಕೂಡ ಹೇಳ್ತಾ ಹೋಗ್ತೀನಿ. ಓಕೆ, ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಸ್ಕೋರ್ಡ್ ಅಟ್ಲೀಸ್ಟ್ 75 ಮಾರ್ಕ್ಸ್ ಆರ್ ಈಕ್ವಲೆಂಟ್ CGPA ಇನ್ ಕ್ಲಾಸ್ 12 ಬೋರ್ಡ್ ಎಕ್ಸಾಮಿನೇಷನ್. ಅಂತಂದರೆ ನಿಮಗೆ 75% ಅಂತ ಏನು ಕರಿತೀವಿ ಅದು ತಗೋಬೇಕು. ಅಥವಾ ನೀವು ಇನ್ ಕೇಸ್ ಲೈಕ್ ಎಕ್ಸಾಂಪಲ್ ಈಗಾಗಲೇ ಸೆಕೆಂಡ್ ಇಯರು, ಥರ್ಡ್ ಇಯರು, ಫೋರ್ತ್ ಇಯರ್ ಅಂತ ಬಂದಿರ್ತೀರ, ನಿಮಗೆ CGPA ಅಂತ ಇರ್ತದೆ ಕೆಲವೊಂದು ಟೈಮು. ನಿಮಗೆ CGPA ಅಂತಂದರೆ ನಿಮಗೆ ಅವ್ರು ಹೇಳಿದಂಗೆ 7.5. ಓಕೆ, 7.5 ಇರಬೇಕಾಗ್ತದೆ ಅಟ್ಲೀಸ್ಟ್. ಓಕೆ, ನೀವು ಇನ್ ಕೇಸ್ ಅಪ್ಲಿಕೇಶನ್ ಆಗ್ತಿದ್ರೆ ಅಂತಂದರೆ ನಿಮ್ಮದು ಮಿನಿಮಮ್ ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು 6 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗ್ತದೆ. ಆ್ಯಂಡ್ ಅದೇ ರೀತಿಯಾಗಿ ಇವ್ರು ಯಾರಿಗೆ ಪ್ರಿಫರೆನ್ಸ್ ಕೊಡ್ತಾಯಿದ್ದಾರೆ ಅಂತಂದ್ರೆ ಅವಳೇ ಹೇಳ್ದಂಗೆ ಮೆರಿಟೋರಿಯಸ್ ಅಂತಂದರೆ ಯಾರ್ದೆಲ್ಲ ಚೆನ್ನಾಗಿ ಪರ್ಸೆಂಟೇಜ್ ಆಗಿದೆ ಅವ್ರಿಗೆ. ಯಾರಿಗೆಲ್ಲ ಕೊಡ್ತಾರಪ್ಪ ಅಂತಂದರೆ ಈಗ ಪ್ರೊಫೆಷ್ನಲ್ ಇಲ್ಲಿ ಕಾಣಿಸ್ತಿದ್ದು ನೋಡಿ, ಇಲ್ಲಿ ಅವರೇ ಹೇಳಿದಾರೆ. ಓಕೆ, ಪ್ರೊಫೆಷ್ನಲ್ ಗ್ರ್ಯಾಜುಯೇಷನ್ ಡಿಗ್ರಿ ಸಚ್ ಆಸ್ ಯಾರಪ್ಪ ಅಂದರೆ ಇಂಜಿನಿಯರಿಂಗು, MBBS ಮತ್ತು LLB ಮಾಡೋರಿಗೆ ಟೋಟಲ್ ಏನಂತಂದರೆ 5 ಇಯರ್ ಇರ್ತಕ್ಕಂಥದ್ದು 5 ಇಯರ್ ಕೋರ್ಸಸ್ಗಳು ಯಾವಿದೆ ನೋಡಿ ಅಂಥ ಒಂದು ಕೋರ್ಸಸ್ಗಳು ಅಪ್ಲೈ ಮಾಡ್ಬೋದು. ಆ್ಯಂಡ್ ಅದರ್ ಪ್ರೊಫೆಷ್ನಲ್ ಕೋರ್ಸಸ್ ಕೂಡ ಬರ್ತದೆ. ಲೈಕ್ ಎಕ್ಸಾಂಪಲ್ ಈಗ ಡಿಸೈನ್ ಮತ್ತು ಆರ್ಕಿಟೆಕ್ಚರ್ ಎಟ್ಸೆಟ್ರಾ ಇವರು ಕೂಡ ಹಾಕ್ಬೋದು. ಅಂದರೆ ಪ್ರೊಫೆಷ್ನಲ್ ಕೋರ್ಸಸ್ ಅಪ್ಲೈ ಮಾಡಿರಿ ಅಂತ ಹೇಳ್ತಿದ್ರು ಅವರು. ಓಕೆ, ಈಗ ಇನ್ನೊಂದು ಅವರು ನೋಡ್ತಾರೆ ಕೊಟ್ಟವ್ರು ಏನಂತಂದರೆ ಚಿಲ್ಡ್ರನ್ ಆಫ್ ಎಂಪ್ಲಾಯ್ ಆಫ್ ಕೋತಕ್ ಮಹೀಂದ್ರಾ ಗ್ರೂಪ್ ಆ್ಯಂಡ್ ಕೋತಕ್ ಎಜುಕೇಷನ್ ಫೌಂಡೇಶನ್ ಆ್ಯಂಡ್ ಬಡ್ಡಿ ಫಾರ್ ಸ್ಟಡಿ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದ ಕೋತಕ್ ಸ್ಕಾಲರ್ಶಿಪ್ 2025-26. ಅಂತಂದರೆ ಈಗ ಬಡ್ಡಿ ಫಾರ್ ಸ್ಟಡಿದಲ್ಲಿ ವರ್ಕ್ ಮಾಡೋರು ಮತ್ತು ಕೋತಕ್ ಮಹೀಂದ್ರಾ ಗ್ರೂಪಲ್ಲಿ ವರ್ಕ್ ಮಾಡೋರು ಮತ್ತು ಕೋತಕ್ ಎಜುಕೇಷನ್ ಫೌಂಡೇಶನ್ ವರ್ಕ್ ಮಾಡೋರಿಗೆ ಆ ಒಂದು ಎಂಪ್ಲಾಯ್ ಮಕ್ಕಳಿಗೆ ಇಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ, ಅವ್ರ ಎಲಿಜಿಬಿಲಿಟಿ ಕೂಡ ಇಲ್ಲ. ಓಕೆ ಸರಿ, ಈಗ ಬೆನಿಫಿಟ್ಸ್ ಇದರಿಂದ ಏನು ಸಿಗ್ತದ ನಿಮಗೆ ಅಪ್ಲೈ ಮಾಡಿದ್ರಪ್ಪ ಅಂತಂದರೆ ನೋಡಿ, ಎ ಸ್ಕಾಲರ್ಶಿಪ್ ಅಮೌಂಟ್ ಆಫ್ INR 1.5 lakh ಫಾರ್ ಇಯರ್ ವಿಲ್ ಬಿ ಗಿವೆನ್ ಟು ಈಚ್ ಸೆಲೆಕ್ಟೆಡ್ ಸ್ಕಾಲರ್ ಟಿಲ್ ಕಂಪ್ಲೀಷನ್ ಆಫ್ ಆರ್ ಪ್ರೊಫೆಷನಲ್ ಗ್ರ್ಯಾಜುಯೇಷನ್ ಕೋರ್ಸಸ್ ಆರ್ ಡಿಗ್ರಿ. ಅಂತಂದರೆ 1.5 lakh ಅಂದರೆ ನಿಮ್ಗೆ 5 ವರ್ಷ ಇರ್ತಂದ್ರೂ ಕೂಡ 5 ವರ್ಷ ಡಿವೈಡ್ ಮಾಡಿಬಿಟ್ಟು 1.5 lakh ಯಾವ ರೀತಿ ಮುಡಿಸ್ಬೇಕು ನಿಮ್ಗೆ ಕೊಡ್ತಾರೆ. ಈಗ ಸೆಲೆಕ್ಷನ್ ಆಗಬೇಕು ಮೊದಲು, ಆಯಿತಾ? ಓಕೆ, ಸೆಲೆಕ್ಷನ್ ಆಯ್ತು ಅಂದರೆ ಬರ್ತದೆ. ಹೇಳ್ದಂಗೆ ನೀವು ಮತ್ತು ನನ್ನ ಎಲ್ಲರೂ ಕೂಡ ಬರ್ತಂತಲ್ಲ, ನಾನು ಹೇಳ್ತೀನಿ ಸೆಲೆಕ್ಟೆಡ್ ಸ್ಟೂಡೆಂಟ್ ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿ ಯಾರ್ದೆಲ್ಲ ಪರ್ಸೆಂಟೇಜ್ ಚೆನ್ನಾಗಿದೆಯೋ ನಿಮ್ಮದು ಇನ್ ಕೇಸ್ ಲಕ್ ಮೇಲೆ ಇತ್ತಂದರೆ ನಿಮಗೂ ಕೂಡ ಸೆಲೆಕ್ಷನ್ ಆದರೂ ಕೂಡ ಆಗುತ್ತೆ. ಅಪ್ಲೈ ಮಾಡಿ. ಓಕೆ, ಫ್ರೀ ಇರುತ್ತೆ ಅಪ್ಲೈ ಮಾಡಲಿಕ್ಕೆ ಏನಿದೆ ಅಲ್ವಾ, ಸುಮ್ಮನೆ ಒಂದು 10 ನಿಮಿಷ ಕೂತ್ಬಿಟ್ಟು ಅಪ್ಲೈ ಮಾಡಿದ್ರೆ ನಡೆದೋಗ್ತದೆ. ನೆಕ್ಸ್ಟ್ ದ ಸ್ಕಾಲರ್ಶಿಪ್ ಅಮೌಂಟ್ ಅಂಡರ್ ಕೋತಕ್ ಕನ್ಯಾ ಸ್ಕಾಲರ್ಶಿಪ್ 2025-26 ಶುಡ್ ಬಿ ಯುಟಿಲೈಸ್ ಟು ಕವರ್ ಅಕಾಡೆಮಿಕ್ ಎಕ್ಸ್ಪೆನ್ಸ್ ಇನ್ಕ್ಲೂಡಿಂಗ್ ಟ್ಯೂಷನ್ ಫೀಸು, ಹಾಸ್ಟೆಲ್ ಫೀಸು ಮತ್ತು ಇಂಟರ್ನೆಟ್ಟು ಮತ್ತು ಟ್ರಾನ್ಸ್ಪೋರ್ಟೇಷನ್, ಲ್ಯಾಪ್ಟಾಪ್ಸ್, ಬುಕ್ಸ್ ಆ್ಯಂಡ್ ಸ್ಟೇಷನರಿ. ಇಷ್ಟು ಎಲ್ಲನೂ ಕೂಡ ನಿಮಗೆ ಕವರ್ ಆಗಲಿ ಅಂತ ಇಷ್ಟು ಅಮೌಂಟ್ ಕೊಡ್ತಾ ಇದ್ದಾರೆ. ಓಕೆ, ಡಿಸ್ಕ್ಲೇಮರ್ ಕೊಟ್ಟಿದ್ದಾರೆ ನೋಡಿರಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ಲೈ ಏನಂತಂದರೆ ಸ್ಕಾಲರ್ಶಿಪ್ ಸೆಲೆಕ್ಷನ್ ಆ್ಯಂಡ್ ಅಮೌಂಟ್ ಆರ್ ಬೇಸ್ಡ್ ಆನ್ ದ ಫುಲ್ಫಿಲ್ಮೆಂಟ್ ಆಫ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಆ್ಯಂಡ್ ವಿಲ್ ಬಿ ಅಟ್ ದ ಡಿಸ್ಕ್ರಿಪ್ಷನ್ ಆಫ್ ಕೋತಕ್ ಎಜುಕೇಷನ್ ಫೌಂಡೇಶನ್. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಇಲ್ಲಿ ಈ ಸ್ಕಾಲರ್ಶಿಪ್ ಬೇಸ್ಡ್ ಆನ್ ಎದ್ರ ಮೇಲೆ ಆಗ್ತಿದ್ದಾರೆ ಅಂತಂದರೆ ಯಾಕಂದರೆ ಯಾರ್ದೆಲ್ಲ ಎಲಿಜಿಬಿಲಿಟಿ ಇರ್ತದೋ ಮತ್ತು ಕ್ರೈಟೇರಿಯಾ ಎಲ್ಲನೂ ಕೂಡ ದಾಟಿಬಿಟ್ಟು ಬಂದಿರ್ತಾರೋ ಅಂತಂದರೆ ನಿಮ್ಮ ಪರ್ಸೆಂಟೇಜು ಕೂಡ ಚೆನ್ನಾಗಿರ್ತದೆ. ನೀವು ಎಲ್ಲನೂ ಕೂಡ ಎಲಿಜಿಬಿಲಿಟಿ ಇರುತ್ತೆ. 6 ಲಕ್ಷಕ್ಕಿಂತ ಕೆಳಗಡೆ ಇನ್ಕಮ್ ಇದೆ. ಆ್ಯಂಡ್ ಅದೇ ರೀತಿಯಾಗಿ ನಿಮ್ಮದು 75% ಮಾರ್ಕ್ಸ್ ಕೂಡ ಜಾಸ್ತಿ ಇದೆ. ಆ್ಯಂಡ್ ನೀವು ನಮ್ಮ ಭಾರತದ ಒಂದು ಹೆಣ್ಣು ಆಗಿತ್ತಂತಂದರೆ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಪ್ರೊಫೆಷ್ನಲ್ ಕೋರ್ಸಸ್ಗಳಿಗೆ ಮಾತ್ರ ಅಂತ ಕೂಡ ಹೇಳಿದ್ದಾರೆ. ಇಷ್ಟು ಇತ್ತಂದರೆ ಅಪ್ಲೈ ಮಾಡಿ, ಅದರಲ್ಲೇ ಸೆಲೆಕ್ಷನ್ ಸ್ಟೂಡೆಂಟ್ಗೆ ಮಾತ್ರ ಬರ್ತದೆ. ಓಕೆ, ಡಾಕ್ಯುಮೆಂಟ್ಸ್ ಈಗ ಅಪ್ಲೈ ಮಾಡ್ತೀರಾ ಅಂತ ಈ ಸದ್ಯಕ್ಕೆ ಅಂದರೆ ಇದನ್ನ ರೆಡಿ ಇಟ್ಕೊಂಡೇ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಿ. ಯಾಕಂದರೆ ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಹೋದಾಗ ಮತ್ತೆ ಡಾಕ್ಯುಮೆಂಟ್ಸ್ ರೆಡಿ ಇದ್ದರೆ ಹೋದರೆ ಮತ್ತೆ ಒಂದೊಂದು ತೊಗೊಂಡು ಕುಂದ್ರಬೇಕಾಗತ್ತೆ. ಓಕೆ, ಏನೇನು ಬೇಕಂತಂದರೆ ಮಾರ್ಕ್ ಶೀಟ್ ಬೇಕಾಗ್ತದೆ ಪ್ರಿವಿಯಸ್ದು, ಇಲ್ಲ ಬಂದು ಜಸ್ಟ್ ಈಗ ತಾನೇ ಅಡ್ಮಿಷನ್ ಆಗಿತ್ತಂದರೆ ನಿಮ್ಮದು ಕ್ಲಾಸ್ 12 ಬೇಕಾಗ್ತದೆ. ಆ್ಯಂಡ್ ಇನ್ಕಮ್ ಪ್ರೂಫ್ ಬೇಕಾಗ್ತದೆ ನಿಮ್ಮದು, ಅಂದರೆ ಇನ್ಕಮ್ ಎಲ್ಲರೂ ಕೂಡ ಇನ್ಕಮ್ ಪ್ರೂಫ್ ಅಂದರೆ ಇದಿರ್ತದೆ, ಇನ್ಕಮ್ ಸರ್ಟಿಫಿಕೇಟ್ ಅದನ್ನ ಹಾಕ್ರಿ. ಆ್ಯಂಡ್ ITR ಆಫ್ ಪೇರೆಂಟ್ಸ್ ಅಂತ ಕೇಳಿದ್ರೆ ಇನ್ ಕೇಸ್ ಅಪ್ಲಿಕೇಬಲ್, ಇನ್ ಕೇಸ್ ನಿಮ್ಮ ಹತ್ರ ಇದ್ದರೆ ಮಾತ್ರ, ಇಲ್ಲದೆ ಅಂದರೆ ನಡೀತದೆ. ನೆಕ್ಸ್ಟ್ ಅದಾದ ತಕ್ಷಣ ಫೀ ಸ್ಟ್ರಕ್ಚರ್ ಅಂದರೆ ನಿಮ್ಮ ಒಂದು ಕಾಲೇಜ್ದು ಯಾವ ರೀತಿ ಫೀ ಸ್ಟ್ರಕ್ಚರ್ ಇದೆ, ಆ ಒಂದು ಅಕಾಡೆಮಿಕ್ ಇಯರ್ದು
2025-26 ಎಸ್ಪೆಷಲಿ ಹೇಳಿದಾರೆ ನೋಡ್ರಿ, ಅದು ಫೀಸ್ ಸ್ಟ್ರಕ್ಚರ್ ಬೇಕಾದ್ರೆ ನೀವು ಹೆಂಗೂ ಫೀಸ್ ಕಟ್ಟಿರ್ತಾರಲ್ಲ ಕಾಲೇಜ್ ಫೀ ಮಾಡಿರ್ತಾರೆ ಅದನ್ನು ಕೊಟ್ಟು ಸಾಕು ನಡೆದ. ನೆಕ್ಸ್ಟ್ ಬೋನಾಫೈಡ್ ಸ್ಟೂಡೆಂಟ್, ಓಕೆ ಅಂದರೆ ಬೋನಾಫೈಡ್ ಸ್ಟೂಡೆಂಟ್ ಸರ್ಟಿಫಿಕೇಟ್ ಲೆಟರ್ ಫ್ರಮ್ ದ ಕಾಲೇಜ್ ಕಡೆಯಿಂದ ಬೋನಾಫೈಡ್ ಸ್ಟಡಿ ಸರ್ಟಿಫಿಕೇಟ್ ನೋಡಿ. ಈ ರೀತಿಯಾಗಿ ಸರ್ಟಿಫಿಕೇಟ್ನ ಕೆಲವೊಂದಿಷ್ಟು ಕಾಲೇಜ್ ಕಡೆ ಮಾಡಿಸ್ದೆ ಹುಡುಗರು ಅಂತಂದರೆ ಹೋಗ್ಲಿ ಬಿಡ ಮರ ಬಿಟ್ಬಿಟ್ರೆ ಆಯಿತು ಅಂತ ಅನ್ಕೊಂಡು ಏನು ಮಾಡ್ತಾರೆ ಅಂತಂದ್ರೆ ಎಷ್ಟು ಹುಡುಗರು ಬಿಟ್ಬಿಡ್ತಾರೆ. ಸೊ ಎಸ್ಪೆಷಲಿ ಹುಡುಗರಿಗೆ ಹೇಳೋದು, ಎಲ್ಲ ಹುಡುಗರು ಹಿಂಗೆ ಮಾಡ್ತಾರೆ, ಹುಡುಗರು ಹಿಂಗೆ ಮಾಡಿಬಿಡ್ತಾರೆ. ಬಟ್ ನೀವೇನಾದರೂ ಸ್ವಲ್ಪ ಟೈಮ್ ಕೊಟ್ಟು ಈ ರೀತಿ ಮಾಡಿದ್ದಾರಂದರೆ ಇನ್ ಕೇಸ್ ಸೆಲೆಕ್ಷನ್ ಆಯ್ತಂದರೆ ನೀವು ಆಮೇಲೆ ಇನ್ ಕೇಸ್ ರಿಗ್ರೆಟ್ ಆಗಬಾರ್ದು. ಓಕೆ, ಅದಕ್ಕೋಸ್ಕರ ಅಪ್ಲೈ ಮಾಡ್ರಿ ಅಂತ ಹೇಳ್ತಿದ್ದೀನಿ. ಇನ್ ಕೇಸ್ ಸೆಲೆಕ್ಷನ್ ಆಯ್ತಂದ್ರೆ ಬಹಳ ಅಮೌಂಟ್ ಬರುತ್ತೆ. ಹಂಗಾಗಿ ನೆಕ್ಸ್ಟ್ ಕಾಲೇಜ್ ಸೀಟ್ ಅಲೋಕೇಶನ್ ಡಾಕ್ಯುಮೆಂಟ್. ಇನ್ ಕೇಸ್ ಎಷ್ಟೊಂದು ಹುಡುಗರು ನಮ್ಮ ಕರ್ನಾಟಕದಲ್ಲಿ KCET ನೀಟ್ ಕಡೆ ಹೋಗಿರ್ತಾರೆ, ನಿಮ್ಗೆ ಅಲಾಟ್ಮೆಂಟ್ ಒಂದು ಇದನ್ನು ಕೂಡ ಬಂದಿರ್ತದೆ ಸೀಟ್, ಅದನ್ನು ಕೊಡಬೇಕಾಗ್ತದೆ. ನೆಕ್ಸ್ಟ್ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸ್ಕೋರ್ ಕಾರ್ಡ್, ಅಂದರೆ ಅಟ್ಲೀಸ್ಟ್ ಎಲ್ಲ ಹುಡುಗರು ಕೂಡ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ KCET ನೀಟ್ ಬರ್ದಿರ್ತಾರೆ, ಎಕ್ಸಾಮಿನೇಷನ್ ನಿಮಗೆ ಸ್ಕೋರ್ ಕಾರ್ಡ್ ಅಂದರೂ ಇದ್ದೇ ಇರ್ತದೆ. ಓಕೆ, ಅದನ್ನು ತೊಗೊಳ್ರಿ. ನೆಕ್ಸ್ಟ್ ಆಧಾರ್ ಕಾರ್ಡ್ ಕಾಮನ್ ಕೇಳ್ತಿದ್ರೆ, ಬ್ಯಾಂಕ್ ಪಾಸ್ಬುಕ್ ಇಂಪಾರ್ಟೆಂಟು, ಯಾಕಂದರೆ ಅದೇ ಒಂದು ಬ್ಯಾಂಕಿಗೆ ಬರ್ತಕ್ಕಂಥದ್ದು. ಅದರಲ್ಲಿ IFS ಕೋಡು ಮತ್ತು ಅಕೌಂಟ್ ನಂಬರ್ ಡೀಟೇಲ್ಸ್ ಕರೆಕ್ಟಾಗಿ ಮೆನ್ಷನ್ ಮಾಡಿರಿ ಬರ್ತದೆ. ನೆಕ್ಸ್ಟ್ ಅದೇ ಮೇನ್, ಯಾಕಂದ್ರೆ ಅದು ಕಾಣಬೇಕು ಅದು. ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು, ಒಂದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗ್ತದೆ. ಆ್ಯಂಡ್ ಡಿಸಬಿಲಿಟಿ ಸರ್ಟಿಫಿಕೇಟ್, ಕೆಲವೊಂದು ಹುಡುಗರು ಏನಿರುತ್ತೆ ಡಿಸಬಿಲಿಟಿ ಅಂದರೆ ಹ್ಯಾಂಡಿಕ್ಯಾಪ್ಟ್ ಏನಿರ್ತದೆ ಅಂದರೆ UDID ಕಾರ್ಡ್ ಅಂತ ಕೇಳ್ತಾರಲ್ಲ, ಅದು ಬೇಕಾಗ್ತದೆ. ಅಪ್ಲಿಕೇಬಲ್, ಓಕೆ ಇದ್ದರೆ ಮಾತ್ರ. ನೆಕ್ಸ್ಟ್ ಎಲ್ಲದೂ ನಡೀತದೆ. ಡೆತ್ ಸರ್ಟಿಫಿಕೇಟ್ ಆಫ್ ಪೇರೆಂಟ್, ಇನ್ ಕೇಸ್ ನೀವೇನಾದರೂ ಸಿಂಗಲ್ ಪೇರೆಂಟ್ ಇದ್ದರು ಅಥವಾ ಆರ್ಫನ್ ಕ್ಯಾಂಡಿಡೇಟ್ ಏನಾರಾಗಿತ್ತು ಡೆತ್ ಸರ್ಟಿಫಿಕೇಟ್ ಅಂತ ಕೂಡ ಅಪ್ಲೈ ಮಾಡಿ. ಯಾಕಂದ್ರೆ ಇಂಥವು ಸ್ಟೂಡೆಂಟ್ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಫೋಟೋಗ್ರಾಫ್ಸ್ ಆಫ್ ದ ಹೌಸ್, ನಿಮ್ಮ ಮನೆ ಯಾವ ರೀತಿ ಇದೆ ಅಂತ ಒಂದು ಫೋಟೋ ಕೂಡ ಅಪ್ಲೈ ಮಾಡಿರಿ. ಇದನ್ನೆಲ್ಲನೂ ಕೂಡ ನೋಡಿಕೊಂಡು ನಿಮಗೆ ಎಲಿಜಿಬಿಲಿಟಿ ಇದ್ದು ಕೂಡ ಕ್ರೈಟೇರಿಯಾ ಎಲ್ಲ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೋಡಿಕೊಂಡು ಅವರು ನಿಮಗೆ ಸೆಲೆಕ್ಷನ್ ಆಯ್ತು ಅಂದರೆ ನಿಮಗೆ ಆಟೋಮೆಟಿಕ್ಲಿ ನಿಮ್ಮ ಇಮೇಲ್ ಕೂಡ ಬರ್ತದೆ ಆ್ಯಂಡ್ ವಾಟ್ಸಪ್ಪಲ್ಲಿ ಕೂಡ ಅವ್ರು ನಿಮ್ಗೆ ಕಳಿಸಿರ್ತಾರೆ. ಓಕೆ, ಅಪ್ಲೈ ಮಾಡೋದು ಹೆಂಗಂತಂದರೆ ಜಸ್ಟ್ ಏನಪ್ಪ ಅಂದರೆ ಈಗ ಅಪ್ಲೈ ನಾವು ಒಂದು ಈ ಲಿಂಕ್ ನಿಮ್ಗೆ ಡೈರೆಕ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಥ್ರೂ ಓಪನ್ ಮಾಡ್ಕೊಂಡ್ರೆ ಅಪ್ಲೈ ನಾವು ಅಂತ ಕಾಣಿಸ್ತಿದೆ ನೋಡಿ. ಎಲ್ಲ ರೀತಿಗೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳುವಾಗೆ ಇದುವರೆಗೂ ಕೂಡ ನೀವು ಏನು ಬೆಡ್ಡಿ ಫಸ್ಟ್ ಸ್ಟೇಡಲ್ಲಿ ಲಾಗಿನ್ ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನ್ನೇ ಆಗಿಲ್ಲ ಅಂತಂದರೆ ಫಸ್ಟ್ ಏನು ಮಾಡ್ರಿ ಅಂತಂದರೆ ಇಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಕಾಣಿಸ್ತಿದೆ ನೋಡಿ. ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಮೊದಲಿಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅಂದರೆ ನೇಮು, ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ID, ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ ಮತ್ತು ಕಂಪೌಂಡ್ ಪಾಸ್ವರ್ಡ್ ಕೊಟ್ಟು ಸೈನ್ ಅಪ್ ಕೊಟ್ಟು ಆಮೇಲೆ ಲಾಗಿನ್ ಆಗಿ ಆಮೇಲೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಏನೇನು ಕೇಳ್ತದೆ ಅಪ್ಲೈ ಮಾಡ್ಕೊತ ಹೋಗ್ರಿ. ಕೊನೆಗೆ ಸಬ್ಮಿಟ್ ಕೊಡಿ. ಇನ್ ಕೇಸ್ ಇವರು ಕೂಡ ನಿಮಗೆ ಒಂದೊಂದು ಟೈಮ್ ಇಂಟರ್ವ್ಯೂ ಕೂಡ ಮಾಡ್ತಿರ್ತಾರೆ ಅಪ್ಲಿಕೇಶನ್ ಆದಮೇಲೆ. ಇನ್ ಕೇಸ್ ಅಟೆಂಡ್ ಮಾಡಿ ಕೆಲವೊಂದು ಟೈಮು ಯಾಕೆ ಬೇಕು ನಿಮ್ಗೆ ಅಮೌಂಟ್ ಇದೆಲ್ಲ ಕೇಳ್ತಿರ್ತಾರೆ ಅಂತ ಜಸ್ಟ್ ಹೇಳಿ ನಿಮಗೆ ಈ ರೀತಿ ಕಂಡೀಷನ್ ಇದೆ, ಎಜುಕೇಷನ್ ಪರ್ಪಸ್ಸು ನಾವು ಕೂಡ ಈ ರೀತಿ ಇದೆ ಎಲ್ಲನೂ ಕೂಡ ಸಿಗುತ್ತೆ ಅಂತ ಹೇಳಿದ್ರೆ ಇನ್ ಕೇಸ್ ಸೆಲೆಕ್ಷನ್ ಆಗ್ಬೋದು. ಕೆಲವೊಂದಿಷ್ಟು ಹುಡುಗರು ಹೆಂಗೆ ರಿಜೆಕ್ಟ್ ಆಗ್ತಾ ಹೋಗ್ತಾರೆ ಅಂತಂದರೆ ಈಗ ಬೋನಾಫೈಡ್ ಸರ್ಟಿಫಿಕೇಟ್ ಕಾಲೇಜ್ ಕಡೆಯಿಂದ ಬೇಕಾಗ್ತದೆ, ಸ್ಟೂಡೆಂಟ್ ಅದನ್ನು ಬರ್ಸ್ಕೊಳಲ್ಲ. ಅದು ಬರ್ಸ್ಕೊಂಡ್ಮೇಲೆ ಕೆಲವೊಂದಿಷ್ಟು ಸಬ್ಮಿಟ್ ಆದಮೇಲೆ ಇಲ್ಲಿ ಕೆಲವೊಂದಿಷ್ಟು ಇಂಟರ್ವ್ಯೂ ನಡೆಸ್ತಿರ್ತಾರೆ, ಅವ್ರು ಅಟೆಂಡ್ ಮಾಡದೆ ಹೋದಾಗ ಅಲ್ಲೂ ಕೂಡ ಸ್ಕಿಪ್ ಆಗ್ತಾರೆ. ಸೊ ಹಂಗಾಗಿ ಅವ್ರು ಹೇಳ್ತಕ್ಕಂಥದ್ದು ಏನಿರ್ತದೆ ಮಾಡಿರಿ. ಇನ್ ಕೇಸ್ ಸೆಲೆಕ್ಷನ್ ಆದಮೇಲೆ ನಿಮಗೆ ನನಗೆ ಬಂದು ಥ್ಯಾಂಕ್ಸ್ ಹೇಳೇ ಹೇಳ್ತಾರೆ. ಇನ್ ಕೇಸ್ ಸೆಲೆಕ್ಷನ್ ಆದವ್ರು ಮಾತ್ರ ಹೇಳ್ತೇನೆ. ಓಕೆ ಸರಿಕೊಂಡ್ರು, ಏನೇ ಆಗಲಿ ಇದು ಸ್ಕಾಲರ್ಶಿಪ್ ರಿಸಲ್ಟ್ ಮಾತ್ರ ಇದೇ ಒಂದು ಬಡ್ಡಿ ಫಸ್ಟ್ ಸ್ಟೇಡಲ್ಲಿ ಏನಪ್ಪ ಅಂದರೆ ಯಾವ ರೀತಿ ಬರ್ತಂತಂದರೆ ಲೈಕ್ ಇದು ನಾನು ಬೇಕಾದರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೆಯ್ಟ್ ತೋರಿಸ್ತೀನಿ ನಿಮಗೆ ಬೇಕಾದರೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಸ್ಕಾಲರ್ಶಿಪ್ ರಿಸಲ್ಟ್ ಅದು ಬಂದಿರ್ತದೆ ನೋಡಿ. ಈ ಸ್ಕಾಲರ್ಶಿಪ್ ರಿಸಲ್ಟಲ್ಲಿ ಬಂದ ತಕ್ಷಣ ನಿಮ್ಮದು ಇಲ್ಲೇ ನೋಡಿ ಎಷ್ಟೊಂದು ಬಂದಿದ್ದಾವೆ. ಇದು ಲೈಕ್ ಎಕ್ಸಾಂಪಲ್ ಕೋತಾಕ್ ಜೂನಿಯರ್ ಸ್ಕಾಲರ್ಶಿಪ್ 2024-25 ಅಂತ 2024-25 ಬಂದಿರತಕ್ಕಂಥದ್ದು ಒಂದು. ಅದೇ ರೀತಿ ಬೇರೆ ಬೇರೆ ಇದೆ. ಓಕೆ, ಕೋತಕನೇ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲೊಂದು ಓಕೆ ಕೋತಕನೇ ಸ್ಕಾಲರ್ಶಿಪ್ ಅಂತ ಕಾಣಿಸ್ತಿದಲ್ವಾ, 501 ಜನಕ್ಕೆ. ಇವ್ರು ಹಂಗೆ ಬೇರೆ ಬೇರೆ ಪ್ರೋಗ್ರಾಮ್ ಭಾಳ ಮಾಡ್ತಿರ್ತಾರೆ, ಹಂಗಾಗಿ ಭಾಳ ಸ್ಕಾಲರ್ಶಿಪ್ ಕೊಡ್ತಿರ್ತಾರೆ. ಇವ್ರದ್ದು ಮಿಸ್ ಮಾಡ್ಕೊಳ್ಕೋಬೇಡಿ. ಓಕೆ ಸರಿ, ಇದೇ ರೀತಿ ಬೇರೆ ಒಂದು ಕೂಡ ಹೇಳ್ತಾ ಇರ್ತೀನಿ, ನೋಡ್ತಾರೆ. ಓಕೆ, ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಬಾಯ್.